ಭೂರಮೆ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ನಮ್ಮ ಕನ್ನಡದ ಹುಡುಗಿ ಮೊದಲ ಬಾರಿಗೆ ಕನ್ನಡದ ಸಾಂಗ್ ನಲ್ಲಿ ನಟಿಸಿದ್ದಾರೆ. ಅವರೇ ಸುಷ್ಮಿತಾ ಶೆಟ್ಟಿ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸುಷ್ಮಿತಾ, ಹೇಗಿದ್ದೀರಾ? ಎಸ್, ಭೂರಮೆ, ನಾನು ಚೆನ್ನಾಗಿದ್ದೀನಿ. ಭೂರಮೆ ಸಾಂಗ್ ನೋಡಿದ ತಕ್ಷಣ ಎಲ್ಲರೂ ಫುಲ್ ಖುಷಿ ಆಗೋದ್ರು. ಸೊ ಅಂದ್ರೆ ಈ ಜೆನ್ಸಿ ಕಿಡ್ಗಳಿಗೆ ಹಳೆ ಲವ್ ಸ್ಟೋರಿ ಹೇಗಿರುತ್ತೆ ಅನ್ನೋ ಫೀಲ್ ನೀವೆಷ್ಟು ಫೀಲ್ ಮಾಡಿದ್ರಿ? ಅಯ್ಯೋ, ನಾನು ಓಲ್ಡ್ ಸ್ಕೂಲ್ ಆ್ಯಂಡ್ ಓಲ್ಡ್ ಸೋಲ್ ಕೂಡ. ಸೊ ನನಗೆ ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಟಚ್ ಆಗುತ್ತೆ. ಐ ಲವ್ ಸ್ಟೋರೀಸ್ ದಟ್ ಆರ್ ಸಾಲಿಡ್ ಆ್ಯಂಡ್ ಫಾರ್ ಎವರ್ ಲಾಸ್ಟಿಂಗ್ ಅಂತ. ಸೊ ಈ ಥರ ಕಾನ್ಸೆಪ್ಟ್ ಬಂದಿದ್ದು ಐ ಆಮ್ ತುಂಬ ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಐ ಫೀಲ್ ಲಾಟ್ ಆಫ್ ಜೆನ್ಸೀಸ್ ವಿಲ್ ಕನೆಕ್ಟ್ ಟು ಇಟ್. ಈ 90s ಕಿಡ್ಗಳೇ ಲಾಸ್ಟ್ ಅನ್ಸುತ್ತೆ ಈ ತರ ಕಾಯಿನ್ ಬೂತ್ ಅಲ್ಲಿ ಫೋನ್ ಮಾಡಿ ಅವ್ರ ಲವ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು, ಲೆಟರ್ಸ್ ನ ಬರೆಯುವಂಥದ್ದು, ಸಣ್ಣ ಸಣ್ಣದಕ್ಕೂ ವೆಯ್ಟ್ ಮಾಡ್ತಿದ್ದಂತ ಕಾಲ 90s ಕಿಡ್ ಲಾಸ್ಟ್ ಅನ್ಸುತ್ತೆ. ಸೊ ನೀವೇನಾದ್ರೂ ಫೀಲ್ ಅಂದ್ರೆ ಬೇಜಾರ್ ಮಾಡ್ಕೊಂಡ್ರೆ ನಾನು ಅದೆಲ್ಲ ಫೀಲ್ ಮಾಡಿಲ್ಲ ಅದನ್ನ. ಬೇಜಾರಂತಿಲ್ಲ. ಇದು ಒನ್ ಪ್ಲಸ್ ಪಾಯಿಂಟ್ ಅಬೌಟ್ ಆ್ಯಕ್ಟಿಂಗ್ ಆ್ಯಂಡ್ ಆ್ಯಕ್ಟರ್ಸ್ ಅಲ್ಲ, ಯು ಗೆಟ್ ಟು ಫೀಲ್ ಆಲ್ ಆಫ್ ದಿಸ್. ಸೊ ಯು ಗೆಟ್ ಟು ಬಿ ಡಿಫ್ರೆಂಟ್ ಪರ್ಸನ್ ಎವ್ರಿ ಟೈಮ್ ಅಲ್ಲ. ಸೊ ಇದರಲ್ಲಿ ನನಗೆ ಆ ಥರ ಇಲ್ಲ. ಈ ಜನ್ರೇಷನಲ್ಲೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬ್ಯೂಟಿ ಇದೆ, ಆ ಟೈಮ್ನಲ್ಲೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬ್ಯೂಟಿ ಇದೆ. ಆ ಟೈಮ್ನಲ್ಲಿ ನಮ್ಮ ಮಮ್ಮಿ ಎಲ್ಲ ಹೇಳ್ತಾ ಬರ್ತಿರ್ತಾರಲ್ಲ, ಅವೆಲ್ಲ ಕೇಳಿ ಕ್ಯೂಟ್ ಅನಿಸಿ ಎಲ್ಲನೂ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗನೂ ಮಾಡೀನಿ. ಜಸ್ಟ್ ಥ್ರೂ ಇಮ್ಯಾಜಿನೇಷನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಮಾಡಿ ಐ ಟ್ರೈ ಟು ಪೋರ್ಟ್ರೇಟ್ ಹಿಯರ್ ಅಷ್ಟೇ. ಆಕ್ಚುಲಿ ಸುಷ್ಮಿತಾ ನಮ್ಮ ಕನ್ನಡದ ಹುಡುಗಿ, ಕಲಬುರಗಿ ಕಡೆಯವರು. ಸೊ ಬಟ್ ಈಗಾಗಲೇ ತೆಲುಗುನಲ್ಲಿ ಕೂಡ ಸಿನಿಮಾ ಮಾಡಿದ್ದೀರಾ ಪ್ರಕಾಶ್ ರಾಜ್ ಅವ್ರ ಜೊತೆ. ಬಟ್ ಕನ್ನಡಕ್ಕೆ ಯಾಕೆ ತಡ ಅಂತ? ಸೊ ನಾನು ಬೇಸಿಕ್ಲಿ ರೂಟ್ಸ್ ಎಲ್ಲ ನನ್ನ ಕರ್ನಾಟಕದಿಂದ, ಬಟ್ ಬೆಳೆದಿದ್ದು ಇಷ್ಟ ಇದ್ದಾಗಿಂದೆ ಹೈದರಾಬಾದ್ನಲ್ಲಿ ಇದ್ದಿದ್ದು. ಹುಟ್ಟಿ ಬೆಳೆದಿದ್ದು ಎಲ್ಲನೂ ಹೈದರಾಬಾದಲ್ಲಿ. ಸೊ ನನಗೆ ಎರಡು ಲ್ಯಾಂಗ್ವೇಜಸ್ ಬರುತ್ತೆ, ಬಟ್ ನನಗೆ ಕನ್ನಡ ಅಂದರೆ ನನ್ನ ಸ್ವಲ್ಪ ಉತ್ತರ ಕರ್ನಾಟಕ ಎಕ್ಸ್ಟ್ರಾ ಬರುತ್ತೆ. ಸೊ ನನಗೆ ಚಾನ್ಸ್ ಇಲ್ಲಿ ಪ್ರಾಪರಾಗಿ ಇನ್ನೂ ಬಂದಿಲ್ಲ. ಹೋಪ್ಫುಲಿ ಈಗ ಆಫ್ಟರ್ ದಿಸ್ ಇದು ಎಲ್ಲರಿಗೂ ಗೊತ್ತಾಗದ್ಮೇಲೆ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಆಶೆ ಪಡ್ತಾ ಇದ್ದೀನಿ. ಸೊ ಇದು ಬಂದು ಐ ಆಮ್ ಆಲ್ವೇಸ್ ಓಪನ್. ನಮ್ಮ ಭೂಮಿನಲ್ಲೂ ಮಾಡ್ಬೇಕಂತ ತುಂಬ ಆಸೆ ಇದೆ ನನಗೆ. ಅಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ನಂಗೆ ಬಂದರೆ ನಾನು ಖಂಡಿತ ಮಾಡ್ತೀನಿ. ಅಂದರೆ ನಿಮಗೆ ಕನ್ನಡದಲ್ಲಿ ಮಾಡೋದು ತುಂಬ ಇಷ್ಟ ಯಾಕಿರಲ್ಲ, ತುಂಬ ಇಷ್ಟ ನನಗೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಗುಡ್ ಸ್ಟೋರಿ, ಗುಡ್ ಸ್ಕ್ರಿಪ್ಟ್ ಬಂದರೆ ನಾನು ಹ್ಯಾಪಿಲಿ ಅಲ್ಲಿ ಮಾಡ್ತೀನಿ. ಅಂದರೆ ನೀವು ಮೂಲ ಉತ್ತರ ಕರ್ನಾಟಕ ಆದರೂ ಕೂಡ ಹುಟ್ಟಿ ಬೆಳೆದಿದ್ದು ಹೈದರಾಬಾದ್ ಅಂತ ಅಂತೀರಾ. ಸೊ ಉತ್ತರ ಕರ್ನಾಟಕ ಭಾಷೆ ಮನೆಯಲ್ಲಿ ಹೈದರಾಬಾದಲ್ಲಿ ಇದ್ರೂ ಅದೇ ಜಾಸ್ತಿ ಮಾತಾಡೋದು. ಹೌದು ಹಾಗೆ ಮಾಡುತ್ತೆ. ಯಾಕಂದರೆ ನನ್ನ ಫ್ಯಾಮಿಲಿ ಎಲ್ಲ ಓದಿದ್ದೆಲ್ಲ ಉತ್ತರ ಕರ್ನಾಟಕದಲ್ಲಿ. ಸೊ ಈಗ ನಾವು ಮನೇಲಿ ನನಗೆ ಮಾತಾಡಿದ್ದು ದಿನಾನು ಉತ್ತರ ಕನ್ನಡ. ನಾವು ಮನೇಲಿ ಏನು ಮಾತಾಡ್ತೀವಿ ಅದೇ ಬರುತ್ತೆ ಅಲ್ಲ. ಸೊ ನಂಗೆ ಉತ್ತರ ಕನ್ನಡ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಈಗ ಫ್ಲೋ ಬರಲ್ಲ. ಸ್ವಲ್ಪ ಬ್ಯಾಂಗ್ಳೂರು ಬಂದಿದ್ದೀನಿ, ನಿಮ್ಮೆಲ್ಲರ ಸತಿ ಮಾತಾಡ್ರೆ ಅದು ಮಿಕ್ಸ್ ಆಗಿ ಬರುತ್ತೆ, ಬಟ್ ಅದು ಚೆನ್ನಾಗಿ ಬರುತ್ತೆ. ಭಯ ವರ್ಡ್ಸ್ ಬರಲ್ಲ ನನಗೆ. ನಾನು ನಮ್ಮ ಮಮ್ಮಿ ನನಗೆ ಸಿಟ್ಟಿಗಿದ್ದಾಗ ಏನಾದರೂ ಒಂದು ಚಿಕ್ಕೋಗಿ ವರ್ಡ್ಸ್ ಅಂತಾರೆ ಅಷ್ಟೇ. ಕತ್ತಿ ಅಂತಂತಾರೆ ಅಷ್ಟೇ. ಕತ್ತೆ ಅಂತಿರಲ್ಲ ಇಲ್ಲಿ, ಅಲ್ಲಿ ಕತ್ತಿ ಅಂತಾರೆ, ಕೋಣ ಅಂತಾರೆ ಅಷ್ಟೇ. ಅದು ಯಾವಾಗೋ ಸಣ್ಣ ಹಾಕಿದ್ದಾಗ. ಈಗ ಪದದಲ್ಲಿ ಹೈದರಾಬಾದಲ್ಲಿ ಇಲ್ಲ ಬೈದಿಲ್ಲ, ಬಟ್ ಬೈಬೇಕಂತ. ಕತ್ತಿ ಅಂದ್ರೆ ಏನು? ಹೈದರಾಬಾದಲ್ಲಿ ಕತ್ತಿ ಅಂದ್ರೆ ನೈಫ್. ಸೊ ಕತ್ತಿ ಅಂತ ಬೈಬೋದೇನೋ ಅಂತ ಅನ್ಸ್ತದೆ, ಬಟ್ ಕತ್ತಿ ಅಂದ್ರೆ ತುಂಬಾ ಸೂಪರ್ ಅಂದಂಗೆ ತೆಲುಗಿನಲ್ಲಿ. ಬಟ್ ಐ ಹ್ಯಾವ್ ನೆವರ್ ಟ್ರೈಡ್, ನಾನು ಇನ್ನೂ ಮಾಡಿಲ್ಲ. ಗೊತ್ತಾ, ಈ ಉತ್ತರ ಕರ್ನಾಟಕದಲ್ಲಿ ನಾರ್ಮಲ್ ಮಾತಾಡೋ ಭಾಷೆನೇನೆ ಈ ಬೆಂಗಳೂರು ಹೈದರಾಬಾದ್ ಅವ್ರಿಗೆ ಏನಿದು ಭಾಷೆ ಹಿಂಗ್ ಬೈತಾ ಇದ್ದಾರಲ್ಲ ಅನ್ಸ್ಬಿಡುತ್ತೆ. ಸೊ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಕಲ್ತ್ಬಿಟ್ಟು ಬೈತೀರಾ ಅಂತ? ಇಲ್ಲಪ್ಪ, ಭಯದ್ ನಂಗೆ ಭಯಕ್ಕಿಲ್ಲ. ನಂಗೆ ಎಲ್ಲರೂ ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ವಿತ್ ಎವ್ರಿಬಡಿ ಅಷ್ಟೇ. ನಂಗೇನು ಭಯದೇನು ಆಶೆನೇ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ನಂಗೆ ಐ ಆಮ್ ನಾಟಿ ಕಿಡ್ ಇದ್ದೀನಿ, ಬಟ್ ಭಯದ್ನಲ್ಲಿ ಇಲ್ಲ ಅಷ್ಟು. ಐ ಡೋಂಟ್ ಡೂ ದ್ಯಾಟ್. ಈ ಭೂರಮೆ ಸಾಂಗಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ನೋಡಿ ಸೆಲೆಕ್ಟ್ ಆದಂಥವ್ರು. ಸೊ ಇದು ಮಾಡಬೇಕಾದ್ರೆ ಈ ಕಥೆ ಅಂದರೆ ಈ ಆಲ್ಬಮ್ ಸಾಂಗ್ ಅಂತ ನಿಮಗೆ ಬಂದಾಗ, ಈ ಸ್ಟೋರಿ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಅಂದಾಗ, ಅಂದರೆ ಸಿನಿಮಾ ಹೀರೋಯಿನ್ ಅಲ್ಲ, ಬರೀ ಆಲ್ಬಮ್ ಸಾಂಗು ಅಂತ ಏನಾದರೂ ನಿಮ್ಮ ಒಪಿನಿಯನ್ ಏನಾಗಿತ್ತು ಅಂತ? ಹಂಗೆ ನಂಗೆ ಇದ್ದಿದ್ದಿಲ್ಲ, ಟು ಬಿ ಆನೆಸ್ಟ್. ನಾನು ಆ್ಯಕ್ಚುಲಿ ಮುಂಚೆನೂ ಸಿನಿಮಾ ಮೂವಿ ಮಾಡಬೇಕಂತೆ ವೇಟ್ ಮಾಡಿದ್ದೀನಿ, ಬಟ್ ನೆವರ್ ಗಾಟ್ ಅ ಗುಡ್ ಅಪಾರ್ಚುನಿಟಿ ಟಿಲ್ ನೌ. ಸೊ ನನಗೆ ಅಟ್ಲೀಸ್ಟ್ ಮ್ಯೂಸಿಕ್ ವಿಡಿಯೋದಲ್ಲಿ ಅಟ್ಲೀಸ್ಟ್
ಕನ್ನಡದವ್ರಿಗೆ ಗೊತ್ತಾಗ್ತೀನಿ ಅಂತ ಒಂದು ಹೋಪ್ ಇದೆ. ಸೊ ಈ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗುತ್ತೆ ಇನ್ನು ಸ್ವಲ್ಪದಲ್ಲಿ ಆದಮೇಲೆ ಹೋಪ್ಫುಲಿ ಪೀಪಲ್ ಸಿ ಇಟ್ ಆ್ಯಂಡ್ ದಿಲ್ ನೋ ಮೀ ನಾನು ಇಲ್ಲಿದ್ದೀನಿ ಅಂತ. ಸೊ ಆವಾಗ ಆಪರ್ಚುನಿಟೀಸ್ ಬಂದರೆ ಇನ್ನೂ ಹ್ಯಾಪಿ. ಬಟ್ ಅವಾಗಿಂತನ ಐ ಆಮ್ ಜಸ್ಟ್ ವೇಟಿಂಗ್. ಮ್ಯೂಸಿಕ್ ವಿಡಿಯೋ ಅಂತ ನಂಗೇನು ಸಣ್ಣ ದೊಡ್ಡದು ಅಂತ ಏನಿಲ್ಲ. ಐ ಆಮ್ ಹ್ಯಾಪಿ ಟು ಡೂ ಎದಕ್ಕಂದ್ರೆ ಟೀಮ್ ಇಸ್ ಅಮೇಝಿಂಗ್. ಯಾವ ಮ್ಯೂಸಿಕ್ ವಿಡಿಯೋಲಿ ಏನಿರಲಿ ಟೀಮ್ ಇಸ್ ಗುಡ್ ಅಲ್ಲ, ಯು ಶುಡ್ ಡೂ ಇಟ್ ಅಂತ ಅನಿಸುತ್ತೆ. ಈ ತೆಲುಗು ತಮಿಳ್ನಲ್ಲಿ ಆಲ್ರೆಡಿ ಆಕ್ಟ್ ಮಾಡಿರೋರು ನೀವು, ಸೊ ಅಲ್ಲಿ ಹೇಗೆ ಅವಕಾಶ ಸಿಕ್ಕಿದ್ದು ನಿಮಗೆ? ನನಗೆ ಆ್ಯಕ್ಚುಲಿ ನಾನು ಪ್ರೊಫೈಲ್ ಬಿಲ್ಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಥ್ರೂ, ಸ್ಲೋಲಿ ತಂತಾನೆ ಆಗಿದ್ದು. ಅವಕಾಶನೂ ಅಲ್ಲಿಂದೇ ಅಪ್ರೋಚ್ ಮಾಡ್ತಾ ಬರ್ತಾಯಿದ್ದರು. ಸೊ ತೆಲುಗು ಯಾವುದು ಭಾಷೆನಲ್ಲೂ ಇನ್ಸ್ಟಾಗ್ರಾಮ್ ಥ್ರೂನೇ ಅಪ್ರೋಚ್ ಮಾಡ್ತಾ ಇದ್ದಾರೆ ಈಗಲೂ. ಅಂದರೆ ಈಗ ಬರೀ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸು ಆ ಥರ ಮಾಡ್ಕೊಂಡು ಸೆಲೆಕ್ಟ್ ಆದ ಅಥವಾ ನಟನೆ ಆ ಥರದ್ದು ಏನಾದ್ರು ಕಲ್ತಿದ್ದೀರಾ ಹೇಗೆ? ನಾನು ನಟನೆ ಕಲ್ತಿದ್ದೀನಿ, ಈಗಲೂ ಕಲಿತಾ ಇದ್ದೀನಿ. ಸೊ ಕಲಿತಾ ಇದ್ದೀನಿ ಅಂದರೆ ಹಿಂಗೆ ಪ್ರೊಫೆಷ್ನಲಿ ಆಲ್ರೆಡಿ ಸ್ವಲ್ಪ ಥಿಯೇಟರ್ಸ್ ಅಟೆಂಡ್ ಆಗಿದ್ದೀನಿ, ವರ್ಕ್ಶಾಪ್ಸ್ ಅಟೆಂಡ್ ಆಗಿದ್ದೀನಿ. ಬಟ್ ಅದಾದಮೇಲೆ ಒಂದು ಗ್ರಿಪ್ ಬರುತ್ತಲ್ಲ, ಸೊ ದೀಸ್ ಆರ್ ದ ಟೆಕ್ನಿಕ್ಸ್ ಅಂತ, ಅದು ನಾನು ಅವಾಗ ಮನೆಯಲ್ಲಿ ಮಾಡ್ಕೋತಾ ಬರ್ತಾ ಇದ್ದೀನಿ. ಬಟ್ ರೀಲ್ಸ್ ಥ್ರೂ ನಾನು ಆ್ಯಕ್ಚುಲಿ ಇನ್ಫ್ಲುಯೆನ್ಸಿಂಗ್ ಸೈಡ್ ಎಂದೂ ಹೋಗಿಲ್ಲ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಏನು ಅನ್ಕೋತಾರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಫ್ಲುಯೆನ್ಸರ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ಕೋತಾರೆ. ನಾನು ಇನ್ಫ್ಲುಯೆನ್ಸಿಂಗ್ ಎಂದು ಸ್ಟಾರ್ಟೇ ಮಾಡಿಲ್ಲ, ನಾನು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಹೋಗ್ತಾ ಇಲ್ಲ. ನನ್ನ ಮೇಜರ್ ರೀಸನ್ನೇ ಸ್ಟಾರ್ಟ್ ಮಾಡಿದ್ದು 100% ವಾಸ್ ಟು ಆ್ಯಕ್ಟ್, ಬಿ ಎನ್ ಆ್ಯಕ್ಟರ್ ಓನ್ಲಿ. ಸೊ ಅದೇ ಟೈಪ್ ಬಿಲ್ಡ್ ಮಾಡಿ ನಂದು ಓನ್ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಆ್ಯಕ್ಟಿಂಗ್ ಹಾಕಿಲ್ಲ. ಬಿಕಾಸ್ ದಟ್ ಶುಡ್ ಬಿ ಲಿಟಲ್ ಸ್ವಲ್ಪ ಸಸ್ಪೆನ್ಸ್ನು ಇರಬೇಕಲ್ಲ, ಅಲ್ಲೇ ಹಾಕ್ದಂದ್ರೆ ಎಲ್ಲ ನೋಡ್ತಾರೆ ಜನರ ಮೇಲೆ. ಮತ್ತು ಸೊ ಅದಕ್ಕೆ ನಾನು ಆ್ಯಕ್ಟಿಂಗ್ ಹಾಕಿಲ್ಲ. ಬಟ್ ಪೋರ್ಟ್ರೇಟ್ ನನ್ನ ಚೆನ್ನಾಗಿ ಗುಡ್ ಪಿಕ್ಚರ್ಸ್ ಹಾಕಿದೆ, ಇಲ್ಲಾಂದರೆ ಒಂದು ಕ್ಯೂಟ್ ರೀಲ್ಸ್ ಹಾಕಿದೆ. ಸೊ ಅಲ್ಲಿಂದ ಸ್ವಲ್ಪ ಸ್ಕೋಪ್ ಬಂತು ಆ್ಯಂಡ್ ಐ ಆಮ್ ಹಿಯರ್ ನೌ. ಸುಷ್ಮಿತಾಗೆ ಯಶ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಹೇಗೆ ಅವ್ರು ಇಷ್ಟ ಆಗಿದ್ದು? ಅವ್ರು ಯಾವಾಗಿಂದು ನನ್ಗೆ ಯಾವಾಗೂ ಹಿ ಹ್ಯಾಡ್ ಹಿಸ್ ಓನ್ ಸೆಪ್ರೇಟ್ ಫ್ಯಾನ್ ಬೇಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಲೈಕ್ ಅಮೇಝಿಂಗ್. ಬಟ್ KGFನಲ್ಲಿ the way, because it's not an easy job ಅಲ್ಲ to perform such a character and to be involved in a lot of things, not just in acting. He's true inspiration. ಈ ಥರ ಹಿಂಗೆ ಮಾಡಬೇಕಂದ್ರೆ you learn lot from the person also. So ಅದರಿಂದ, and he's a talented, hardworking, dedicated actor that Kannada industry has, and he's like a gem right now for everybody, and he remains the same because of how he is. So ಅದರಿಂದ and ಮಾಡಬೇಕಂತ ತುಂಬ ಆಸೆ ಇದೆ. ಈ ಕಿರಾತಕ ಯಶ್ ಅವ್ರಿಗೂ ಟಾಕ್ಸಿಕ್ ಯಶ್ ಅವ್ರಿಗೂ ಬಹಳ ವ್ಯತ್ಯಾಸ ಇದೆ. ಸೊ ನಿಮ್ಗೆ ಯಾವ ಯಶ್ ಇಷ್ಟ? ನನಗೆ ಯಶ್ ಸರ್ ನಂಗೆ ಐ ಥಿಂಕ್ ಆ್ಯಕ್ಟರ್ಸ್ ಅಂದ್ರೆ ಡಿಫ್ರೆಂಟ್ ಪೋರ್ಟ್ರೇಸ್ ಅಲ್ಲ. ಸೊ ನನಗೆ ಐ ಥಿಂಕ್ ಬೋತ್ ಹ್ಯಾವ್ ಪ್ಲಸ್ ಪಾಯಿಂಟ್ಸ್. ಹಿಂಗೆ ನಂಗೆ ಪಿಕ್ ಮಾಡೋಕ್ಕೆ ಬರಲ್ಲ, ಬಟ್ ಬೋತ್ ಆರ್ ಗುಡ್ ಇನ್ ದೇರ್ ಓನ್ ವೇಸ್. ತಬಾಯಿ ನೋಡಿದ್ದೀನಿ, ಆ್ಯಕ್ಚುಲಿ ನೋಡಿದ್ದೀನಿ. ಹಾಂ, ಬಟ್ ನಂಗೆ ಕ್ವಶನ್ಸ್ ಕೇಳಬೇಡಿ. ಇಲ್ಲ ಅಂದರೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು ಯಶ್ ಸರ್, ನನಗೆ ರೊಮ್ಯಾನ್ಸ್ ಮಾಡೋದೊಂದು ಬರಲ್ಲ ಅಂತ. ತವಾಹಿ ನೋಡಿದಾಗ ಏನು ಅನ್ನಿಸ್ತು ಆ ಪ್ರಶ್ನೆಗೆ? ರೊಮ್ಯಾನ್ಸ್ ಮಾಡೋದು ಬರಲ್ಲ ಅಂತ ಅಂದ್ರು. ಹಾಂ, ವೀಕೆಂಡ್ ವಿತ್ ರಮೇಶ್ ಕಲಿಬೇಕು ಅಂತ ಕಲ್ತಿದ್ದಾರೆ ಅನಿಸ್ತದಲ್ಲ? ಕಲ್ತಿರ್ಬೋದು, ಮೇ ಬಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರ್ಬೋದು. ಕಾನ್ಫಿಡೆನ್ಸ್ ಈಗ ಬಂದಿದೆ ಅನ್ಸುತ್ತೆ ಸರಿಗೆ. ಸೊ ಹಿ ಇಸ್ ಡೂಯಿಂಗ್ ವೆಲ್. ಓಕೆ, ಎನಿವೇಸ್ ನೀವು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತಷ್ಟು ಅವಕಾಶಗಳು ಸಿಗಲಿ ಅಂತ ನೀವು ಬಯಸ್ತಾ ಇದ್ದೀರಾ. ನಮಗೂ ಕೂಡ ಅದು ಖುಷಿ. ಏಕೆಂದರೆ ತಮಿಳು ತೆಲುಗಿನಲ್ಲಿ ಈಗಾಗಲೇ ಮಿಂಚಿ ಕನ್ನಡ ಬೇಕು ಅಂತ ಅಂತಿದ್ದಾರೆ ಅನ್ನೋದು, ಅದರಲ್ಲೂ ಮೂಲ ಕನ್ನಡದ ಹುಡುಗಿಯಾಗಿ ಬೆಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಐ ಆಮ್ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು. ಇದಿಷ್ಟು ಸುಷ್ಮಿತಾ ಅವರ ಮಾತು. ಕನ್ನಡದಲ್ಲಿ ಮತ್ತಷ್ಟು ಅವಕಾಶಗಳು ಸಿಕ್ಕಿದ್ರೆ ನಾನು ಕನ್ನಡದ ಹುಡುಗಿಯಾಗಿನೇ ಇನ್ನಷ್ಟು ಮಿಂಚ್ತೀನಿ ಅನ್ನೋದು ಅವರ ಆಶಾಭಾವನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಅರಗಿನಿ ಯೂಟ್ಯೂಬ್ ಚಾನಲ್.